ಮ್ಯೂಸಿಕ್ ಅಲ್ಲಿ ಇನ್ಸ್ಟ್ರೂಮೆಂಟ್ಸ್ ನ ಬಳಸೋದು ಒಂದು, ಆಮೇಲೆ ಇನ್ನೊಂದು ಡಿಜಿಟಲ್ ಆಗಿ ಕ್ರಿಯೇಟ್ ಮಾಡೋದು ಒಂದು ವಿಧಾನ ಇದೆಯಲ್ಲ. ಸೊ ಅದರಲ್ಲಿ ಎರಡರ ಮಿಶ್ರಣವನ್ನ ಯೂಸ್ ಮಾಡ್ತೀರಾ? ನಮಗೆ ಕೇಳಿದಾಗ ಹೆಚ್ಚು ಇನ್ಸ್ಟ್ರೂಮೆಂಟ್ಸ್ ಜಾಸ್ತಿ ಕೇಳುತ್ತೆ ನಿಮ್ಮ ಬೀಟ್ಸ್ ಅಲ್ಲಿ. ಸೊ ಹೇಗೆ ಅದು? ನಾನು ನೇಚರ್ ನ ಜಾಸ್ತಿ ಬಳಸ್ತೀನಿ ಮತ್ತೆ ಲೈವ್ ರೆಕಾರ್ಡಿಂಗ್ ಜಾಸ್ತಿ. ಲೈವ್ ರೆಕಾರ್ಡಿಂಗ್ ನನ್ನ ರಿಸೋರ್ಸ್ ಗಳನ್ನ ನಾನು ಮಾಡ್ಕೊಂಡಿರ್ತೀನಿ. KGF ಅಲ್ಲಿ ಬರುವಂತ ಅಷ್ಟು ಹಾರ್ನ್ಸ್ ಗಳು ನಮ್ಮಲ್ಲಿ ಕಟ್ಟಾಗಿ ಬಿದ್ದಂತ ಎಲೆಕ್ಟ್ರಿಕ್ ಪೈಪ್ ಬಿದ್ದಿರೋದ್ರಲ್ಲೇ ಸೌಂಡ್ ತೆಗೆದು ಅದನ್ನ ಪ್ರೋಸೆಸ್ ಮಾಡಿ ಆ ಶೇಪ್ ತಗೊಂಡ್ಬಂದಿರೋ ಅದರಲ್ಲಿ ಯೂಸ್ ಮಾಡಿರುವಂತ ಅಷ್ಟು ಹಾರ್ನ್ಸ್ ಗಳು ಇದ್ರದ್ದು. KGF 2 ಅಲ್ಲೂ ಅಷ್ಟೇ, ಈವನ್ ಸಲಾರಲ್ಲೂ ಅಷ್ಟೇ, ಎಲ್ಲವೂ ನಮ್ಮ ಅಕ್ಕಪಕ್ಕ ಸಿಗುವಂತ ನೇಚರ್ ಸೌಂಡ್ ಗಳನ್ನ ಇಟ್ಕೊಂಡೆ ನಾನು ಮಾಡಿರುವಂತದ್ದು. ಅದು ಹೇಗೆ, ಅದು ಪ್ರೋಸೆಸ್ ಹೇಗೆ ಮಾಡೋದು? ಅದು ಟೆಕ್ನಾಲಜಿ. ಆ ಟೆಕ್ನಾಲಜಿಯನ್ನು ಬಳಸ್ಕೊಂಡು ನಾನು ಅದ್ರದ್ದು ವರ್ಷಕ್ಕೆ ಒಂದು ಕ್ಲಾಸ್ ಮಾಡ್ತೀನಿ, ವರ್ಷಕ್ಕೆ 1-2 ಕ್ಲಾಸ್ ಮಾಡ್ತೀನಿ. ನಾನು ಫ್ರೀ ಇದ್ದಾವಾಗ ಒಂದು 12 ದಿವಸದಲ್ಲಿ ಯಾರು ಬೇಕಾದ್ರೆ ನಾನು ಮಾಡುವಂತ ಸಂಗೀತವನ್ನ ಕಲಿಬಹುದು ಅಂತ. ನೇಚರ್ ಅಲ್ಲಿರೋ ಸೌಂಡ್ ಕೂಡ ಕ್ಯಾಪ್ಚರ್ ಮಾಡಿ ಯೂಸ್ ಮಾಡ್ಕೊಂತೀನಿ. ಹೌದೌದು. ಈಗ ಯಾವ್ದೋ ಟೆಂಪಲ್ ಹೋಗ್ತೀನಿ, ಯಾವ್ದೋ ಟೆಂಪಲ್ ಹೋದವಾಗ ಅಲ್ಲಿ ದೂರದಲ್ಲಿ ಎಲ್ಲ ಡಣ್ ಡಣ್ ಅಂತ ಹೊಡಿತಾ ಇರುತ್ತೆ, ಅಥವಾ ಈ ನಗಾರಿದು ಇದು ಹೊಡಿತಾ ಇರುತ್ತೆ. ಸುಮ್ನೆ ಮೊಬೈಲ್ ಅಲ್ಲೇ ಹಿಂಗ್ ರೆಕಾರ್ಡ್ ಮಾಡ್ಕೊಂತೀನಿ, ಆಮೇಲೆ ಪ್ರೋಸೆಸ್ ಮಾಡ್ಕೊಂತೀನಿ. ಸೊ ಈ ದೂರದಲ್ಲಿರೋದು ಯಾವ್ದಾದ್ರು ಒಂದು ಸಂದರ್ಭದಲ್ಲಿ ಯೂಸ್ ಆಗುತ್ತೆ. ಹೌದು, ಖಂಡಿತ. ಇಲ್ಲಿ ನಿಮ್ಗೆ ಡ್ರೈ ಟೋನ್ಗಿಂತ ನಿಮ್ಗೆ ಫೀಲ್ ಕೊಡುವಂತದ್ದು ಆಂಬಿಯನ್ಸ್. ಆ ಆಂಬಿಯನ್ಸ್ ಅಲ್ಲಿ ಮಾತ್ರ ಸಿಗುತ್ತೆ. ಅಲ್ಲಿ ಕೇಳಿದ್ನ ಆ ಇನ್ಸ್ಟ್ರೂಮೆಂಟ್ ತಗೊಂಡು ನೀವು ಸ್ಟುಡಿಯೋದಲ್ಲಿ ರೆಕಾರ್ಡ್ ಮಾಡಿದ್ರೆ ಅದು ಸಿಗಲ್ಲ. ಫುಲ್ ವಿಡಿಯೋಗಾಗಿ ರಿಲೇಟೆಡ್ ಲಿಂಕ್ ಕ್ಲಿಕ್ ಮಾಡಿ.